ಬ್ರೇಕ್ ಆದಮೇಲೆ ಲೈವ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಇಡೀ ಕರ್ನಾಟಕದಾದ್ಯಂತ ಅನೇಕ ಕಡೆಗಳಲ್ಲಿ ಮುಂಗಾರು ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳೂರಿನಿಂದ ಆದಿತ್ಯ, ಹಾಸನದಿಂದ ಪ್ರಕಾಶ್, ಮೈಸೂರಿನಿಂದ ಪುನೀತ್, ಅದೇ ರೀತಿಯಾಗಿ ಬೆಳಗಾವಿಯಿಂದ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು ಮಂಗಳೂರಿನಲ್ಲಿ ಏನಾಗಿದೆ ಅಂತ ನೋಡೋಣ. ಮಂಗಳೂರಿನಲ್ಲಿ ಆದಿತ್ಯ, ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜಕ್ಕೂ ಕೂಡ ಸಂತೋಷ. ನಿನ್ನೆಯಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮಂಗಳೂರಿಗರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಏನು ಜೂನ್ ಜುಲೈನಲ್ಲಿ ಒಂದು ಮಳೆ ಬರ್ತಾ ಇತ್ತು, ಅದು ಮೇನಲ್ಲೇ ಬಂದಿದೆ. ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಈ ಪಡೆಯ ಒಂದು ಅವಾಂತರಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಈಗಾಗಲೇ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ. ಇಲ್ಲಿರುವಂಥ ಹಿರಿಯರು ಹೇಳೋ ಪ್ರಕಾರ ಈ ಥರದೊಂದು ಪರಿಸ್ಥಿತಿ ಕಳೆದ 17 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಜೀವ ನದಿಗಳಾಗಿರುವಂಥ ನೇತ್ರಾವತಿ, ಶಾಂಭವಿ, ಫಲ್ಗುಣಿ, ನಂದಿನಿ, ಕುಮಾರಧಾರ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇದೆ. ಇದರೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಸ್ನಾನಘಟ್ಟ ಏನಿದೆ ಅದು ಕೂಡ ಮುಳುಗಡೆ ಆಗಿರುವಂಥದ್ದು. ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಆಗಮಿಸಿದ್ರು, ಆದರೆ ಅವರಿಗೆ ತೀರ್ಥ ಸ್ನಾನವನ್ನು ಮಾಡೋದಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಅಂದರೆ ನದಿಗೆ ಇಳಿಯೋದಕ್ಕೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ನೀಡ್ತಾ ಇಲ್ಲ. ಮೇಲ್ಭಾಗದಿಂದಲೇ ನೀರನ್ನು ಚಿಮ್ಮಿಸಿ ದೇವರ ದರ್ಶನವನ್ನು ಪಡೀರಿ ಅನ್ನುವಂಥ ರೀತಿಯ ಸೂಚನೆಯನ್ನು ನೀಡಲಾಗಿದೆ. ಇದೇ ಪರಿಸ್ಥಿತಿ ಈಗ ಸದ್ಯ ಮುಂದುವರಿಯುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಇನ್ನು 5 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 200 ಮಿಲಿಮೀಟರ್ ಮಳೆಯಾಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು ರಾಜ್ಯದಲ್ಲಿ. ಕೊಡಗು ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ಈ ರಾಜಕಾಲುವೆಯಲ್ಲಿ ಹರಿಯುವಂತಹ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿದಂಥ ಪರಿಣಾಮ ಸುತ್ತಮುತ್ತಲಿನ ಮನೆಗಳಿಗೂ ಹರಿದಿರುವಂಥದ್ದು. ಅನೇಕ ಜನ ಬೆಳ್ಳಂಬೆಳಗ್ಗೆ ಉದ್ಯೋಗಕ್ಕೆ ಹೋಗುವಂಥವರು, ಕಾಲೇಜಿಗೆ ಹೋಗುವಂಥವರಿಗೆ ಒಂದು ರೀತಿಯ ಜಲ ದಿಗ್ಬಂಧನದ ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತು ಅವರು ಕೂಡ ಜನಪ್ರತಿನಿಧಿಗಳಿಗೆ ಒಂದು ರೀತಿ ಹಿಡಿಶಾಪವನ್ನು ಹಾಕ್ತಾ ಇದ್ರು. ಯಾಕಂದ್ರೆ ಮಳೆಗಾಲ ಪೂರ್ವ ತಯಾರಿ ಏನಿದೆ ಅದನ್ನು ವಿಳಂಬ ಮಾಡಿದ್ದಾರೆ. ಕೆಲವರು ನಿನ್ನೆ ಬಂದು ಈ ತೋಡುಗಳನ್ನ, ಚರಂಡಿಗಳನ್ನ ಕ್ಲೀನ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಇವರ ಒಂದು ಅವೈಜ್ಞಾನಿಕ ಕ್ಲೀನಿಂಗ್ ಇಂದಾಗಿ ಈ ತರ ಒಂದು ಕೃತಕ ನೆರೆ ಮಂಗಳೂರು ಭಾಗದಲ್ಲಿ ಸೃಷ್ಟಿಯಾಗಿದೆ ಅನ್ನುವಂತಹ ರೀತಿಯ ಒಂದು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇನ್ನೊಂದು ಕಡೆಯಿಂದ ಜಿಲ್ಲೆಯ ಒಂದು ಜೀವನದಿ ನೇತ್ರಾವತಿ ಮೈದುಂಬಿ ಹರಿತಾ ಇದ್ದಾಳೆ. ಇದರೊಂದಿಗೆ ಪ್ರಮುಖ ಡ್ಯಾಮ್ಗಳು ಏನು ಹರೆಕಳ ಡ್ಯಾಮ್ ಇದೆ, ಇದರ ಬಹುತೇಕ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಇನ್ನೊಂದು ಬದಿಯಿಂದ ಫಲ್ಗುಣಿ ನದಿ ಏನಿದೆ, ಫಲ್ಗುಣಿ ನದಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಷಣ ಕ್ಷಣಕ್ಕೂ ಅದರ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಸುತ್ತಮುತ್ತಲಿನ ಕೃಷಿ ತೋಟಗಳಿಗೆ ನೀರು ನುಗ್ತಾ ಇದೆ. ಈ ಕಾರಣದಿಂದಾಗಿ ಇವತ್ತು ಬೆಳಗಿನಿಂದಲೇ ತುರ್ತಾಗಿ ಅದರ ಎಲ್ಲಾ ಗೇಟ್ಗಳನ್ನು ಕೂಡ ತೆರವು ಮಾಡುವಂತ ಆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಯಾಕಂದ್ರೆ ಈ ಪ್ರಮಾಣದಲ್ಲಿ ಮಳೆ ಬರುತ್ತೆ, ಇಷ್ಟು ಬೇಗ ನದಿಗಳು ಮೈದುಂಬಿ ಹರಿಯುತ್ತೆ ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ. ಈ ನಿರೀಕ್ಷೆಯನ್ನ ಮೀರಿ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನು ಮುಂದಿನ 5 ದಿನಗಳ ಕಾಲ ಕೂಡ ಇದೇ ಪರಿಸ್ಥಿತಿ ಮುಂದುವರಿಲಿಕ್ಕಿದೆ. ಯಾರೆಲ್ಲ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ದಾರೋ ಅವರನ್ನ ತುರ್ತಾಗಿ ವಾಪಸ್ ಬರಬೇಕು ಅಂತ ಆದೇಶವನ್ನ ನೀಡಲಾಗಿದೆ. ಮತ್ತು ಪ್ರವಾಸಿಗರು ಸೇರಿದಂತೆ ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಸಮುದ್ರದ ಬದಿಗೂ ಕೂಡ ಹೋಗಬಾರದು ಅನ್ನುವಂಥ ರೀತಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಸಮುದ್ರ ಬದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿ ಅಪ್ಪಳಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಈಗಾಗಲೇ NDRF ಮತ್ತು SDRF ಜಿಲ್ಲೆಗೆ ಆಗಮಿಸಿದೆ. ಮಂಗಳೂರು ಮತ್ತು ಸುಬ್ರಹ್ಮಣ್ಯದಲ್ಲಿ SDRF ಸ್ಟೇಷನ್ ಆಗಿದ್ರೆ, ಪುತ್ತೂರಿನಲ್ಲಿ NDRF ಅನ್ನ ಸ್ಟೇಷನ್ ಮಾಡಿದ್ದಾರೆ. ಏನು ನದಿ ಪಾತ್ರದ ಜನರಿದ್ದಾರೆ, ಗುಡ್ಡ ಕುಸಿಯುವಂತ ಭೀತಿ ಇರುವಂತ ಪ್ರದೇಶದ ಜನ ಇದ್ದಾರೆ, ಇವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕೆಲಸಗಳು ಆಗ್ತಾ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ. ಇನ್ನು ಇತ್ತ ಹಾಸನದಿಂದ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈ ಒಂದು ಮುಂಗಾರು ಮಳೆ ಜನರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ, ಜನ ಇದರಿಂದ ಯಾವ ರೀತಿಯಾಗಿ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಹಾಸನದಲ್ಲಿ? ಸಂತೋಷ್, ಜೂನ್ ಮೊದಲನೇ ವಾರ ಮುಂಗಾರು ಮಳೆ ಹಾಸನ ಜಿಲ್ಲೆಗೆ ಪ್ರವೇಶ ಆಗಬೇಕಾಗಿತ್ತು. ಆದರೆ ಒಂದು ವಾರ ಮುಂಚೆ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಆಗಿರುವಂಥದ್ದು. ಹಾಗಾಗಿ ಹಾಸನ ಜಿಲ್ಲೆಯ ಬಹುತೇಕ 2-3 ತಾಲೂಕುಗಳಲ್ಲಿ ಸಾಕಷ್ಟು ಮಳೆ ಅವಾಂತರಗಳನ್ನು ಕೂಡ ಈಗಾಗಲೇ ಸೃಷ್ಟಿ ಮಾಡಿರುವಂಥದ್ದು. ಒಂದು ಕಡೆ ಸಕಲೇಶಪುರ ತಾಲೂಕು, ಇನ್ನೊಂದು ಕಡೆ ಬೇಲೂರು ಮತ್ತು ಆಲೂರು ತಾಲೂಕಿನಲ್ಲಿ ಮಳೆಯ ಅವಾಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೇವಲ 2 ದಿನ ಮಳೆ ಹುಯ್ದಂತಹ ಪರಿಣಾಮವಾಗಿ ಒಂದು ಕಡೆ ಸಕಲೇಶಪುರ ಭಾಗದಲ್ಲಿ ದೊಡ್ಡತಪ್ಪಲು ಆಗಿರ್ಬೋದು, ಜೊತೆಗೆ ಎತ್ತಿನಹೊಳೆ ಭಾಗದಲ್ಲಾಗಿರ್ಬೋದು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ಜೊತೆಗೆ ಒಂದಿಷ್ಟು TV5 ಕೂಡ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ತಡೆಗೋಡೆಗಳು ಸಾಕಷ್ಟು ಒಂದು 500 ಮೀಟ್ರು ಹಾಕಿದಂತಹ ತಡೆಗೋಡೆಗಳು ಸಂಪೂರ್ಣವಾಗಿ ಕುಸಿತ ಆಗಿವೆ. ಜೊತೆಗೆ ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿ ಭಾಗದಲ್ಲಿ ಚಲಿಸುತ್ತಿದ್ದ
ಕಾರ್ ಮೇಲೆ ಮರ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಆ ಕಾರ್ನ ಚಾಲಕ ಏನಿದ್ದಾರೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದು ಕಡೆ KSRTC ಬಸ್ ಕೂಡ ಏನು ಮಳೆಗೆ ಸಾಕಷ್ಟು ಆ ಕೆಸರು ಗದ್ದೆಯಲ್ಲಿ ಕೂಡ ಹೂಳ್ಕೊಂಡಿತ್ತು. ಸಾಕಷ್ಟು ಒಂದಲ್ಲ ಸಾಕಷ್ಟು ಸಮಸ್ಯೆಗಳು ಸಕಲೇಶಪುರ ತಾಲೂಕಿನಾದ್ಯಂತ ಹೆಚ್ಚಾಗ್ತಾ ಇರುವಂಥದ್ದು. ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆಯಿಂದಲೂ ಮಳೆ ಸುರಿತಾ ಇದೆ. ಇವತ್ತು ಮಳೆ ಸುರಿದಂತಹ ಪ್ರದೇಶಕ್ಕೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಭೇಟಿ ನೀಡಿ ಒಂದಿಷ್ಟು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿದುಕೊಂಡಿರುವಂಥದ್ದು. ಜೊತೆಗೆ ಕಾಮಗಾರಿ ನಡೆಸುತ್ತಿದ್ದಂತಹ ಅಧಿಕಾರಿಗಳಿಗೆ ಚಾರ್ಜ್ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ 3 ತಿಂಗಳಲ್ಲಿ ಆರಂಭವಾಗಿದ್ದಂತಹ ಕೆಲಸ ಈಗ ಕಂಪ್ಲೀಟಾಗಿ ತಡೆಗೋಡೆ ಕುಸಿತಿರುವಂಥದ್ದು. ಹಾಗಾಗಿ ಒಂದು ಕಡೆ ಅಧಿಕಾರಿಗಳಿಗೆ ಚಾರ್ಜ್ ಮಾಡ್ತಾರೆ, ಜೊತೆಗೆ ಒಂದು ಸೂಚನೆಯನ್ನು ಕೂಡ ಕೊಡುವಂಥದ್ದು. ಎಲ್ಲ ಅಧಿಕಾರಿಗಳು, ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿಯ ಅಧಿಕಾರಿಗಳು, ಅಲ್ಲಿನ ಉಪವಿಭಾಗಾಧಿಕಾರಿಗಳು ಎಲ್ಲರೂ ಕೂಡ ಸಕಲೇಶಪುರದಲ್ಲಿ ಮಳೆ ಮುಗಿಯುವ ತನಕ ಸಕಲೇಶಪುರದಲ್ಲಿ ಬೀಡು ಬಿಡಿ ಎನ್ನುವ ಸೂಚನೆಯನ್ನು ಕೂಡ ಈಗಾಗಲೇ MP ಏನಿದ್ದಾರೆ ಅವರು ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಈಗ ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ ಹೇಮಾವತಿ ನದಿಯ ನೀರು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅದರ ಔಟ್ಫ್ಲೋ ಏನಿದೆ ಔಟ್ಫ್ಲೋ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಯಗಚಿ ನದಿ ಈಗಾಗಲೇ ಫುಲ್ ಭರ್ತಿಯಾಗಿದೆ. ಆ ಭರ್ತಿಯಾಗಿರ್ತಕ್ಕಂಥ ನೀರು ಸುಮಾರು 500 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗಿರ್ತಕ್ಕಂಥದ್ದು. ಹೇಮಾವತಿ ನದಿ ನೀರಿನಲ್ಲಿ ಎಡದಂಡೆ ಮತ್ತು ಬಲದಂಡೆ ನಾಲೆಯ ನೀರನ್ನು ಈಗಾಗಲೇ ತುಮಕೂರು, ಹಾಸನ ಜಿಲ್ಲೆಗಳಿಗೆ, ಮಂಡ್ಯ ಜಿಲ್ಲೆಗಳಿಗೆ ನೀರನ್ನು ಬಿಡುವಂತಹ ಕೆಲಸಕ್ಕೆ ಮಾಡಿರುವಂಥದ್ದು ಅಧಿಕಾರಿಗಳು. ಒಟ್ಟಾರೆ ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಮಳೆ ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಯಾವಾಗ ಗುಡ್ಡ ಕುಸಿಯುತ್ತೆ, ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಬಂದಾಗುತ್ತೆ ಎಲ್ಲವನ್ನು ಕೂಡ ಹೇಳಲಿಕ್ಕಾಗೋದಿಲ್ಲ. ಒಟ್ಟಾರೆ ನಿನ್ನೆಯಿಂದ ಇಡೀ ತಾಲೂಕು ಅಧಿಕಾರಿಗಳು ಸಕಲೇಶಪುರ ತಾಲೂಕಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್. ಇತ್ತ ಬೆಳಗಾವಿಯಲ್ಲಿ ಏನೇನಾಯಿತು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಇದ್ದಾರೆ. ಶ್ರೀಧರ್, ಈ ಒಂದು ಮಳೆ ಬೆಳಗಾವಿಯ ಜನತೆಗೆ ಎಷ್ಟರ ಮಟ್ಟಿಗೆ ಸಿಹಿ ಕೊಡುತ್ತು, ಅದೇ ರೀತಿಯಾಗಿ ಏನೇನೆಲ್ಲ ಕಹಿ ಅನುಭವಗಳಾಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಾಗಿರ್ಬೋದು ಮತ್ತು ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕಳೆದ 1 ವಾರದಿಂದ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವಾಂತರಗಳಿಗೆ ಬೆಳಗಾವಿ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಧಾರಾಕಾರ ಮಳೆಯಿಂದ ಈಗ ಬೆಳಗಾವಿಗೆ ಈಗ 2ನೇ ಬಲಿ ಆಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಇರ್ತಕ್ಕಂಥ ಏನು 3 ವರ್ಷದ ಬಾಲಕಿ ಏನಿದೆ ಕೀರ್ತಿಲ್ಲ, ಅವಳು ಏನು ಮನೆ ಗೋಡೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಮಗು ಮೃತಪಟ್ಟಿರ್ತಕ್ಕಂಥದ್ದು. ಅವಳ ಅಕ್ಕಲಿಗೂ ಕೂಡ ಒಂದಿಷ್ಟು ಗಾಯಗಳಾಗಿದೆ. ಅವಳನ್ನು ಈಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಳೆದ 10 ದಿನಗಳ ಹಿಂದೆ ಇದೇ ಗೋಕಾಕ್ನಲ್ಲಿ ಇದೇ ರೀತಿ ಧಾರಾಕಾರ ಮಳೆ ಆಗಿದ್ದರಿಂದ ಓರ್ವ ವ್ಯಕ್ತಿ ಏನು ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದ. ಆನಂತರ 24 ಗಂಟೆಯ ಬಳಿಕ ಆತನ ಮೃತದೇಹ ಪತ್ತೆಯಾಗಿತ್ತು. ಇದು ಗೋಕಾಕ್ನಲ್ಲಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಗೆ 2ನೇ ಬಲಿ ಆಗಿದ್ದರೆ, ಮತ್ತೊಂದು ಕಡೆ ಏನು ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಮತ್ತು ಏನು ಗೋವಾಗೆ ಸಂಪರ್ಕಿಸುವಂಥ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಖಾನಾಪುರ ತಾಲೂಕಿನ ಕುಸ್ಮಳ್ಳಿ ಬಳಿ ಇರ್ತಕ್ಕಂಥ ಕುಸ್ಮಳ್ಳಿ ಬ್ರಿಡ್ಜ್ ಏನಿದೆ, ಕಳೆದ ವರ್ಷ ಇದೇ ರೀತಿ ಮಳೆಯಿಂದ ಏನು ಶೀತಲಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1 ತಿಂಗಳ ಅವಧಿಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಮಾಡಲಾಗಿತ್ತು. ಈಗ ಒಂದು ಸೇತುವೆ ಕಾಮಗಾರಿ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಏನು ಬೈಪಾಸ್ ರೋಡನ್ನು ಮಾಡಲಾಗಿದೆ. ಅಂದರೆ ಮಲಪ್ರಭಾ ನದಿ ನೀರು ನಿನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಮಳೆಯಿಂದ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಮತ್ತು ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಣ್ಣು ಏನು ಕುಸಿತ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಏನು ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಸಂಜೆ ನಂತರ ಒಂದಿಷ್ಟು ಬೈಕ್ಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಏನು ಆ ಕುಸ್ಮಳ್ಳಿ ಸುತ್ತಮುತ್ತ ಗ್ರಾಮಗಳಿದಾವೆ, ಗ್ರಾಮಗಳಿಗೆ ಹೋಗುವಂಥ ಜನರಿಗೆ ಯಾವುದೇ ರೀತಿ ಅಡೆತಡೆ ಆಗಬಾರದು ಅನ್ನುವಂಥ ಕಾರಣಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಹೆವಿ ವೆಹಿಕಲ್ಗಳನ್ನು ಓಡಾಟ ಸಂಪೂರ್ಣವಾಗಿ ಇಲ್ಲಿ ನಿರ್ಬಂಧ ಮಾಡಲಾಗುತ್ತೆ. ಅದರ ಜೊತೆಗೆ ಏನಂದರೆ 3 ದಿನಗಳ ಬಳಿಕ ಏನಂದರೆ ಇಲ್ಲಿ ಚಿಕ್ಕ ಪುಟ್ಟ ಕಾರ್ ಅನ್ನೋಂಥ ವಾಹನಗಳ ಓಡಾಟಕ್ಕೆ ಬೇಕಾದಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಸ್ಥಳೀಯ ಇಂಜಿನಿಯರ್ಗಳು ಹೇಳಿರ್ತಕ್ಕಂಥದ್ದು. ಆದರೆ ಗೋವಾಗೆ ಹೋಗುವಂಥವ್ರು ಯಾರೇ ಆದರೂ ಕೂಡ ಬೆಳಗಾವಿಯಿಂದ ಬಂದು ಪೀರನವಾಡಿಯಿಂದ ಖಾನಾಪುರ ಮಾರ್ಗವಾಗಿ ಏನು ಕನಕುಂಬಿ ಚೋರ್ಲಾ ಮಾರ್ಗವಾಗಿಯೂ ಹೋಗಬಹುದು ಮತ್ತು ಜೊತೆಗೆ ರಾಮನಗರ ಮಾರ್ಗವಾಗಿ ಹೋಗಬೇಕಾಗತ್ತೆ. ಇವೆರಡನ್ನೂ ಹೊರತುಪಡಿಸಿದರೆ ಏನು ನೇರವಾಗಿ VTU ಮಾರ್ಗವಾಗಿ ಚೋರ್ಲಾ ಘಾಟ್ ಏನು ಮಾರ್ಗವಾಗಿ ಗೋವಾಕ್ಕೆ ಹೋಗ್ತಾ ಇದ್ದೋ ಆ ಒಂದು ಮಾರ್ಗ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು. ಸಂತೋಷ್, ಇನ್ನು ಏನು ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಿಗೆ ಒಂದಿಷ್ಟು ಜೀವ ಕಳೆ ಬಂದಿರತಕ್ಕಂಥದ್ದು. ಒಂದು ಕಡೆ ಮಲಪ್ರಭಾ, ಘಟಪ್ರಭಾ, ಜೊತೆಗೆ ಕೃಷ್ಣಾ ನದಿ ಜೊತೆಗೆ ಏನು ವೇದಗಂಗಾ, ದೂಧಗಂಗಾ ನದಿಗಳ ಒಳಹರಿವು ಕೂಡ ಹೆಚ್ಚಾಗಿದೆ. ಆ ಒಂದು ಕಾರಣಕ್ಕಾಗಿ ಈಗ ಏನು ನಿಪ್ಪಾಣಿ ತಾಲೂಕಿನಲ್ಲಿ ಬರ್ತಕ್ಕಂಥ 3 ಕೆಳ ಹಂತದ ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ. ಪರ್ಯಾಯ ಮಾರ್ಗವಾಗಿ ಜನರು ಓಡಾಟ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿಕ್ಕೋಡಿಯಲ್ಲಿ ಕೂಡ ಏನು ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದ್ದರಿಂದ ಯಡೂರು ಮತ್ತು ಕಲ್ಲೋಳ ಕೆಳಂತ ಸೇತುವೆ ಕೂಡ ಈಗ ಮುಳುಗಡೆ ಆಗಿರ್ತಕ್ಕಂಥದ್ದು.
ಇದನ್ನು ಹೊರತುಪಡಿಸಿದೆ ಯಾವುದೇ ರೀತಿಯ ಒಂದು Okay. ಈ ಸಾರ್ವಜನಿಕ ಸಮಸ್ಯೆ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗಿಲ್ಲ ಸಂತೋಷ್. ಆದರೆ ಈ ಬಾರಿ ಮುಂಗಾರು ಮಳೆ ಆದಷ್ಟು ಬಹಳಷ್ಟು ಬೇಗ ಬಂದಿರತಕ್ಕಂಥದ್ದು. ಈಗಾಗಲೇ ರೈತರು ಕೂಡ ಒಂದು ಕೃಷಿ ಚಟುವಟಿಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಯಾವೆಲ್ಲ ವಾಣಿಜ್ಯ ಬೆಳೆಗಳು ಬೆಳೆದು ನಿಂತಿದ್ದಾವೆ ಅಂಥ ಒಂದು ಬೆಳೆಗಳು ಕಳೆದುಕೊಳ್ಳುವಂಥ ಆತಂಕ ಈಗ ಪ್ರಮುಖವಾಗಿ ರೈತರಲ್ಲಿ ಕಾಡ್ತಾ ಇದ್ರೆ, ಈ ಒಂದು ಧಾರಾಕಾರ ಮಳೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನದಿ ಮತ್ತು ಹಳ್ಳ ಕೊಳ್ಳಗಳ ಒಳಹರಿವು ಹೆಚ್ಚಾಗುತ್ತೆ. ಇದರಿಂದ ಒಂದಿಷ್ಟು ಸಾರ್ವಜನಿಕರಿಗೆ ಮತ್ತೆ ಈ ಒಂದು ಮಳೆಯ ಎಫೆಕ್ಟ್ ಏನಿದೆ ಜನಸಾಮಾನ್ಯರಿಗೆ ಉಂಟಾಗಲಿದೆ ಸಂತೋಷ್. ಧನ್ಯವಾದಗಳು ಶ್ರೀಧರ್. ಇತ್ತ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುನೀತ್ ಇದ್ದಾರೆ. ಮೈಸೂರಿನಲ್ಲಿ ಏನೇನೆಲ್ಲ ಅವಾಂತರ ಆಯಿತು ಅಂತ ಮಾಹಿತಿ ಕೊಡ್ತಾರೆ. ಪುನೀತ್, ಇದೀಗ ಮೈಸೂರಿನ ಜನತೆ, ರೈತರು, ಅದೇ ರೀತಿಯಾಗಿ ಸಾರ್ವಜನಿಕರ ಮೇಲೆ ಮಳೆಯ ಒಂದು ಪರಿಣಾಮ ಯಾವ ರೀತಿಯಾಗಿದೆ, ರೈತರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಸಾರ್ವಜನಿಕರ ಮೇಲೆ ಏನೇನೆಲ್ಲ ಪರಿಣಾಮ ಬೀರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೈಸೂರು ಮತ್ತೆ ಕೊಡಗು ಭಾಗವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಜೋರಾದಂತಹ ಮಳೆಯ ಒಂದು ಹಿನ್ನೆಲೆಯಲ್ಲಿ ಕಾವೇರಿ ಭಾಗಮಂಡಲ ಇರಬಹುದು, ಜೊತೆಗೆ ತಲಕಾವೇರಿ ಭಾಗದಲ್ಲಿ ಜೋರಾಗಿ ಮಳೆ ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾವೇರಿ ಮೈದುಂಬಿ ಹರಿತಾ ಇದೆ. ಇನ್ನ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಭರ್ತಿ ಆಗ್ತಿದ್ದಂತಹ ತ್ರಿವೇಣಿ ಸಂಗಮವು ಕೂಡ ಮೇ ತಿಂಗಳಲ್ಲಿ ಭರ್ತಿ ಆಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಸಂತಸವನ್ನ ಉಂಟು ಮಾಡಿದ್ರೆ, ಮತ್ತೊಂದು ಕಡೆ ಜನಜೀವನ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಜೋರಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೋರಾಗಿ ಮಳೆ ಆಗಿರ್ತಕ್ಕಂಥ ಭಾಗಗಳಲ್ಲಿ ಮರಗಳು ಧರೆಗುರುಳ್ತಾ ಇರತಕ್ಕಂಥದ್ದು, ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಭಾಗಗಳಲ್ಲಿ ವಾಹನ ಸಂಚಾರ ಇರಬಹುದು, ಜೊತೆಗೆ ಜನರ ಒಂದು ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಒಂದಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಜನರು ಸಾಕಷ್ಟು ತತ್ತರಕ್ಕೆ ಒಳಗಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೈಸೂರು ಮತ್ತೆ ಕೊಡಗು ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಮಳೆಯ ಒಂದು ಹಿನ್ನೆಲೆಯಲ್ಲಿ ಜನ ಒಂದು ರೀತಿ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರದ ಮಕ್ಕಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ರಜೆಯನ್ನು ಘೋಷಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಕೊಡಗು ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಶಾಲಾ ಮತ್ತೆ ಕಾಲೇಜುಗಳಿಗೆ ರಜೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷತೆಯ ದೃಷ್ಟಿಯಿಂದಾಗಿ ಜಿಲ್ಲಾಡಳಿತ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸಾರ್ವಜನಿಕರು ವಹಿಸಬೇಕು. ಎಲ್ಲಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಅಲ್ಲಿ ಆ ಜನರಿಗೆ ಸಹಕರಿಸಲಿಕ್ಕೆ ಜಿಲ್ಲಾಡಳಿತ ತಯಾರಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ತಲಕಾವೇರಿ ಭಾಗದಲ್ಲಿ ಜೋರಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಲಕ್ಷ್ಮಣ ತೀರ್ಥ ನದಿ ಇರಬಹುದು, ಹೇಮಾವತಿ ನದಿ ಇರಬಹುದು, ಜೊತೆಗೆ ಕಾವೇರಿ ನದಿ ಏನಿದೆ, ಈ 3 ನದಿಗಳು ಕೂಡ ಒಂದು ಕಡೆ ಭರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಕೇರಳದಲ್ಲಿ ಜೋರಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಯನಾಡು ಭಾಗದಲ್ಲಿ ಜೋರಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಡಿಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಬಿನಿ ಜಲಾಶಯವು ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಒಳಹರಿವಿನ ಪ್ರಮಾಣ ಸುಮಾರು 13,000 ಕ್ಯೂಸೆಕ್ಸ್ ನೀರು ಇರ್ತಕ್ಕಂಥದ್ದು. ಹೀಗಾಗಿ ಅತಿ ವೇಗವಾಗಿ ಇಡೀ ರಾಜ್ಯದಲ್ಲೇ ಮೊದಲು ಭರ್ತಿ ಆಗ್ತಕ್ಕಂಥ ಒಂದು ಜಲಾಶಯ ಅಂತ ಅನ್ನೋ ಒಂದು ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕಬಿನಿ ಜಲಾಶಯ ಈ ಬಾರಿ ಅದಕ್ಕಿಂತಲೂ ಮೊದಲೇ ಭರ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದು. ಇನ್ನು ಉಳಿದಂತೆ ಮೈಸೂರು ಭಾಗದ ಗ್ರಾಮೀಣ ಭಾಗಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಮಳೆ ಜೋರಾಗಿ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಕೃಷಿ ಚಟುವಟಿಕೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಹಳೆಯ ಮನೆಗಳಿರ್ಬೋದು, ಇವೆಲ್ಲವೂ ಕೂಡ ಮುರಿದು ಬೀಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಜನರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಜಿಲ್ಲಾಡಳಿತಗಳು ಮಾಡಿರ್ತಕ್ಕಂಥದ್ದು. ಮಕ್ಕಳ ಜೊತೆಗೆ ವೃದ್ಧರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಕೊಡಗಿನ ಭಾಗಗಳಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪರಿಹಾರ ಕೇಂದ್ರಗಳನ್ನ ಈಗಾಗಲೇ ಸಿದ್ಧಪಡಿಸುವಂತ ಒಂದು ಕೆಲಸವನ್ನ ಕೊಡಗು ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ವಿರಾಜಪೇಟೆಯ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಜೋರು ಮಳೆಯಿಂದಾಗಿ ಅಲ್ಲಿ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಸಂಕಷ್ಟಕ್ಕೀಡಾದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಪರಿಹಾರ ಕೇಂದ್ರವನ್ನ ವ್ಯವಸ್ಥೆ ಮಾಡುವ ಮುಖಾಂತರ ಅವರ ಒಂದು ಸುರಕ್ಷತೆಗೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕೊಡಗಿನ ಜನ 2-3 ಬಾರಿ ಈಗಾಗಲೇ ಅಲ್ಲಾಗಿರ್ತಕ್ಕಂಥ ಒಂದು ಜಲಪ್ರವಾಹ ಏನಿತ್ತು, ಫ್ಲಡ್ ಏನಾಗಿತ್ತು. ಓಕೆ, ಧನ್ಯವಾದಗಳು ಪುನೀತ್, ಧನ್ಯವಾದಗಳು ನಿಮಗೆಲ್ಲ.